ಹಲೋ ಎಲ್ಲರಿಗೆ ಧಾರವಾಡ ಕ್ರಿಯೇಷನ್ ಕಡೆದ ನಮಸ್ಕಾರ ರೀ. ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಮನೆ ಮುಂದಿನ ತೋಟ ರೀ. ಇವತ್ತಿನ ಲಾಗ್ ಒಳಗೆ ನಮ್ಮ ಮನೆ ಮುಂದಿನ ತೋಟದಾಗಿರುವಂಥ ಎಲ್ಲ ತರಕಾರಿ, ಹಣ್ಣು, ಹಂಪ್ಲ ಎಲ್ಲದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ ರೀ. ಬರ್ರಿ ಯಾಕಿನ್ ತಡ ಚಲೋ ಮಾಡಿಬಿಡೋಣಂತ. ಇವರ ನೋಡ್ರಿ ನಮ್ಮ ಅಜ್ಜಿ. ಅವ್ರಿಗೆ ಯಾವಾಗಲೂ ಹೊಲ್ದಾಗ ಕೆಲಸ ಮಾಡಬೇಕು, ಏನಾರ ಕೆಲಸ ಮಾಡ್ಲಿಕ್ಕಂದ್ರೆ ಅವ್ರಿಗೆ ಕೈ ಕಾಲಾಗ ಶಕ್ತಿನೇ ಇರಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಊಟ ಸತ್ಯಕ್ಕೆ ಹೊಲ್ದಾಗ ಮಾಡ್ತಾರೆ. ಹೊಲ ಅಂತಂದ್ರೆ ಇದು ನಮ್ಮ ಮನೆ ಮುಂದೆ ಸ್ವಲ್ಪ ತೋಟ ಐತ್ರಿ. ಅಲ್ಲೇ ಅವ್ರು ಏನಾರ ಕೆಲಸ ಮಾಡ್ತಿರ್ತಾರೆ. ಅಲ್ಲೇ ಸತ್ಯಕ್ಕೆ ಎಲ್ಲ ಊಟ ಗೀಟ ನಾವೆಲ್ಲ ಓದ್ಕೊಡ್ತೇವೆ. ಅವ್ರು ಅಲ್ಲೇ ತಿಂತಾರೆ. ಮತ್ತು ಹೊಲ್ದಾಗ ತಿಂದ್ರೆ 2 ರೊಟ್ಟಿ ಹೆಚ್ಚಿಗೆ ಹೋಗ್ಕವ್ರಿ. ಅಲ್ಲೇ ಉಳ್ಳಾಗಡ್ಡಿ ತಪ್ಪಲ ಅಕ್ಕರ್ಕಿ ಇನ್ನೂ ಏನೇನು ಮಸ್ತ್ ಇರ್ತಾವ್ರಿ. ಎಲ್ಲನೂ ಹಚ್ಕೊಂಡು ತಿಂದ್ರೆ 4 ರೊಟ್ಟಿ ಆದರೂ ಸಾಲಂಗಿಲ್ಲ ನೋಡ್ರಿ. ಇದು ನೋಡ್ರಿ, ಇಲ್ಲಿ ನಾವು ಉಳ್ಳಾಗಡ್ಡಿ ಮತ್ತು ಮೂಲಂಗಿ ಹಾಕೇವ್ರಿ. 2 ಲೈನ್ ಹಾಕೇವ್ರಿ. ನಾವು ಏನಂತಂದ್ರು ಮನ್ಯಾಗ ಸಂತಿ ಏನು ಹೊರಗೆ ಮಾಡಂಗಿಲ್ಲ ರೀ. ನಾವು ಎಲ್ಲ ಮನ್ಯಾಗ ಏನಾರು ಹೆಚ್ಚು ಕಮ್ಮಿ ಇರ್ಬೇಕಂತಂದ್ರೆ ಹೊರಗೆ ತೊಗೊಂಬರ್ತೀವ್ರಿ. ಇದು ಬೆಂಡಿಕಾಯಿ ರೀ. ಬೆಂಡಿಕಾಯಿ ಗಿಡದಾಗ ಸಣ್ಣ ಬೆಂಡಿಕಾಯಿ ಆಗತ್ತವ್ರಿ. ಈಗ ಅದ್ರ ಒಗ್ಯಾವು ಮೊನ್ನೆ ಪಲ್ಯ ಮಾಡಿದ್ವಿ, ಭಾರಿ ಮಸ್ತ್ ಆಗಿತ್ತು. ಜವಾರಿ ಬೆಂಡಿಕಾಯಿ ರೀ, ಭಾರಿ ಮುಳ್ಳು ಇರ್ತಾವೆ. ಇದು ನೋಡ್ರಿ ಎಲ್ಲ ಟಮಾಟೆ ಹಣ್ಣು ಗಿಡ ರೀ. ಇವು ಈಗ ಸಣ್ಣಗೆ ಆಗಕತ್ತಾವು. ಹಚ್ಚೇವ್ರಿ. ಇದು ಒಂದು 4-5 ಲೈನ್ ಐತಿ. ಭಾರಿ ಜವಾರಿ ರೀ, ಮಸ್ತ್ ಇರುತ್ತೆ. ಮತ್ತು ನೋಡ್ರಿ ಇದು ಕುಂಟಿ. ಇದನ್ನ ಈ ಕಡೆ ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತೀವಿ. ಹೊಲ್ದಾಗ ಹಿಂಗೆ ಹಾಕಿರ್ತೇವಲ್ರಿ ಲೈನ್ನಾಗ. ಇಲ್ಲೇ ನಡು ತೊಗೊಂಡು ಹೋಗ್ಬೇಕ್ರಿ. ಅಂದ್ರೆ ಮಣ್ಣು ಸಡ್ಲಾತಂದ್ರೆ ಬೆಳೆ ಚಂದಾಗಿ ಬರ್ತದಂತ ಮಾಡ್ತಾರ್ರಿ. ಹಂಗೆ ಈ ಕಡೆ ಎಲ್ಲ ಶೇಂಗಾ ಕಳ್ರಿ. ನೋಡ್ರಿ ಇದೆಲ್ಲ ನಮ್ಮ ತೋಟ ಭಾಳ ಚಂದ ಬೆಳೆಸ್ತೇವ್ರಿ ನಾವು. ನಮಗೆ ಕೃಷಿ ಒಳಗೆಲ್ಲ ಭಾಳ ಇಂಟ್ರೆಸ್ಟ್ ಇರ್ತೈತೆ ರೀ. ನಂದು ಮತ್ತು ಡಿಗ್ರಿ ಕಂಪ್ಲೀಟ್ ಆಗೈತಿ. ಆದರೂ ನಂಗೆ ಕೃಷಿ ಒಳಗೆ ಇಂಟ್ರೆಸ್ಟ್ ಇರೋದಕ್ಕೆ ನಾನು ಇದನ್ನು ಕಂಟಿನ್ಯೂ ಮಾಡತ್ತೀನಿ. ಏನೋ ಮುಂದೆ ಶಾಲೆ ಹಚ್ಕೊಂಡಿಲ್ಲ. ಇದೆಲ್ಲ ತೊಗರಿ ಗಿಡ ರೀ. ತೊಗರಿ ಗಿಡ ಇದನ್ನೆಲ್ಲ ಲೈನ್ ಹಿಡಿದು ಹಾಕಿರ್ತೀವಿ ನಾವು. ಇದು ಪರಂಗಿ ಹುಂಚಿ ಗಿಡ ಅಂತಾರ್ರಿ. ಮಸ್ತ್ ಇರ್ತೈತೆ ರೀ. ಬಟ್ ಕಡ್ದೇವ್ರಿ ನಾವು. ಮೊದ್ಲಿಗೆ ಭಾಳ ಕೊಟ್ಟೈತ್ರಿ ಹಣ್ಣು. ನಮ್ಗೆ ಎಲ್ಲ ಥರದ ಬಳ್ಳಿ, ಸೋತಿಕಾಯಿ ನೋಡ್ರಿ, ಹಾಗಲಕಾಯಿ ಎಲ್ಲ ಬಳ್ಳಿನೂ ಇದ್ರಾಗ ಇಟ್ಟಿರ್ತೀವಿ ರೀ ನಾವು. ಎಲ್ಲ ಇಲ್ಲೇ ಬೆಳೆಸ್ತೇವೆ. ಮತ್ತು ಈಗ ಇದು ಯಾವ ಗಿಡ ಅಂತಂದ್ರೆ ಒಂದು ಹೂವಿನ ಗಿಡ ರೀ. ಇದು ನೀವು ನೋಡಿರ್ತೀರಲ್ಲ ಫ್ಲವರ್ ಬೊಕ್ಕೆ ಎಲ್ಲ ಜರ್ಬೇರೆ ಹಾಕಿರ್ತಿರಲ್ರಿ, ಅದ್ರದ್ದು ರೀ ಇದು. ಬಟ್ ಭಾಳ ದಿನ ತಡೆಯಲ್ರಿ. ನೋಡ್ರಿ ಒಂದೇಟು ಜಾಗ ವೇಸ್ಟ್ ಮಾಡಂಗಿಲ್ಲ ರೀ. ಎಲ್ಲ ಕಡೆನೂ ನಾವು ಇದಕ್ಕೆ ಸಬ್ಬಸಿಗೆ ಅಂತಾರೆ ರೀ. ಸಬ್ಬಸಿಗೆ ಪಲ್ಯ ಅಂತರೂ ಬ್ಯಾಳಿ ಹಾಕಿ ಮಾಡಿದ್ರೆ ಮಸ್ತಾಗ 4 ಶೆಕೆನ್ ರೊಟ್ಟಿ ಮಸ್ತಾಕೈತೆ ನೋಡ್ರಿ. ಎಲ್ಲೇ ಜಾಗ ವೇಸ್ಟ್ ಮಾಡಂಗಿಲ್ಲ ರೀ. ಇದು ಹಂಗೆ ವೇಸ್ಟ್ ಹೂ ರೀ ಇವು. ಬಟ್ ನೋಡಕ್ಕೆ ಭಾಳ ಚಂದ ಇರ್ತಾವ್ರಿ. ಎಲ್ಲಿ ಬೇಕಾದಲ್ಲೇ ಆಗಿರ್ತಾವ್ರಿ. ಇದಕ್ಕೆ ಏನಂತ ಕರಿತೇವೆ ಅಂತಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಹೂ ರೀ. ಲಕ್ಷ ಕೊಡ್ರಿ ಒಟ್ಟಿಲ್ಲೇ. ಇದಕ್ಕೆ ಶಂಖಪುಷ್ಪಿ ಗಿಡ ಅಂತಾರೆ ರೀ. ಇದನ್ನು ಬೆಳಗ್ಗೆ ಎದ್ದು ಏನಾರು ತಿಂದ್ರೆ ಭಾಳ ಮೆಮರಿ ಪವರ್ ಬರ್ತೈತೆ ನೋಡ್ರಿ. ಇದೆಲ್ಲ ಇದು ಹೆಸರು ರೀ. ಇದು ಹೆಸರು ಸ್ವಲ್ಪ ಜಾಗ ಉಳ್ದೈತಂತ ಹೆಸರು ಹಾಕ್ಯಾವ್ರಿ. ಹಂಗೆ ಹಾಕಿದ್ರಾತಂತ ಹಾಕಿದ್ವಿ. ಚಲೋ ಬಂದ್ಬಿಟ್ಟೈತೆ ಎಲ್ಲ. ಅದು ಭಾಳ ಚಲೋ ಅದಾವ್ರಿ. ನೋಡ್ರಿ ಇಲ್ಲಿ ತೋರಿಸ್ತೇನೆ ನಿಮಗೆ. ನಾನು ಒಂದು ಮುರಿದು ತೋರಿಸ್ತೇನೆ ತಡ್ರಿ. ನೋಡ್ರಿ ಇಷ್ಟು ಭಾಳ ಚಂದ ಭಾಳ ದಪ್ಪಗ ಚಲೋ ಬಂದಾವ್ರಿ ಎಲ್ಲ. ಈಗೆಲ್ಲ ಹೆಸರಿನ ಸೀಸನ್ ಭಾರಿ ಮಜಾ ಇರ್ತೈತೆ ರೀ. ಅವನ್ನೆಲ್ಲ ಸುಲಿಯೋದು ಉಪ್ಪು ಖಾರ ಹಾಕಿ ಮಸ್ತಾಗ ತಿನ್ನೋದ್ರಿ. ಇಲ್ಲಿ ಸ್ವಲ್ಪ ಜಾಗ ಉಳ್ದೈತಿ. ಇಲ್ಲಿ ಏನು ಮಾಡ್ಯಾವ ಅಂತಂದ್ರೆ ನಾವು ಸಬ್ಬಸಿಗೆ ಹಾಕೇವ್ರಿ. ಸಣ್ಣ ಅಮೆಜಾನ್ ಫಾರೆಸ್ಟ್ ನೋಡ್ದಂಗೆ ಆಕೈತೆ ನನಗಂತರೂ. ನೋಡ್ರಿ ಇಲ್ಲೆಲ್ಲ ನೋಡ್ರಿ ಎಷ್ಟು ಸೂರ್ಯ ಚಂದ ಕಾಣಿಸತ್ತನ. ಸಂಜೆ ಮುಂದೆ 4 ಗಂಟೆ ಟೈಮ್ ರೀ. ಹುಲ್ಲಿಗಿಲ್ಲೆಲ್ಲ ಬೆಳೆಸಿರ್ತೀವಿ ರೀ. ನಮ್ಮ ಆಕಳ ಇದ್ರೆ ಹೊರಗೇನು ತರೋದಿಲ್ಲ ರೀ ನಾವು. ಎಲ್ಲ ಇಲ್ಲೇ ನೋಡ್ಕೋತೇವ್ರಿ. ಇಲ್ಲಿ ಈ ಕಡೆ ಏನೂ ಹಾಕಿಲ್ರಿ. ಈ ಕಡೆ ಸ್ವಲ್ಪ ಜಾಗ ಖಾಲಿ ಬಿಟ್ಟೇವ್ರಿ. ಏನೋ ಆಕಳಕ್ಕೆ ಹುಲ್ಲು ಬೇಕು ಏನೋ ಬೇಕಂದ್ರೂ ಇಲ್ಲಿಂದ ತೊಗೊಂಡು ಹೋಗೋದ್ರಿ. ಹೊರಗಿಂತ ಏನೂ ತರೋದಿಲ್ಲ ರೀ. ಭಾಳ ಮಸ್ತ್ ಉಳಿತಾಯ ಆಕೈತ್ರಿ. ಏನಾರ ನಿಮ್ಮ ಕಡೆನೂ ಸ್ವಲ್ಪ ಜಾಗ ಉಳಿದಿತ್ತಂದ್ರೆ ನೀವು ಏನು ಮಾಡಿರಿ, ಸಣ್ಣಗೆ ಕೊತ್ತಂಬರಿ ಅವು ಇವು ಸಣ್ಣ ಪುಟ್ಟ ಏನು ಮಾಡಿರಿ ಬೆಳೀರಿ. ಈಗ ನೋಡಿರಿಲ್ರಿ ಎಷ್ಟು ಕೆಮಿಕಲ್ ಹಾಕಿ ಬೆಳಿತಾರಂತಂದು. ಇದು ನೋಡ್ರಿ ನಮ್ದು ಇದು ಸಾಲು ಹಿಡ್ದ ಒಂದು ಅಷ್ಟು ಹಣ್ಣಿನ ಗಿಡ ನೆಟ್ಟೇವ್ರಿ ನಾವು. ಇವೆಲ್ಲ ಪ್ಯಾರ್ಲನ್ ಗಿಡ ರೀ ಇವು. ಈ ಪ್ಯಾರ್ಲನ್ ಗಿಡದಾಗ ಮಿಡಿ ತೋರಿಸ್ತೇನೆ ಬರ್ರಿ. ಸಣ್ಣವಾಗಿರ್ತಾವೆ ರೀ. ಒಂದೊಂದು ಪ್ಯಾರ್ಲನ್ ಗಿಡದಾಗೂ ವೆರೈಟಿ ಬೇರೆ ಥರ ರೀ. ಇದು ಸ್ವಲ್ಪ ಉದ್ದಗ ಇರ್ತೈತೆ ರೀ ಪ್ಯಾರ್ಲನ್. ಉಪ್ಪು ಖಾರ ಹಚ್ಕೊಂಡು ಇದು ಜೀರಿಗೆ ಸಾಸಿವೆ ಅಲ್ರಿ. ಸಾಸಿವೆ ಅಂದ್ರೆ ರೌಂಡಾಗಿರ್ತಾವೆ. ಜೀರಿಗೆ ಅರದ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಿದ್ರೆ ನೋಡ್ರಿ ಇದು ಸೀತಾಫಲ ಭಾರಿ ಮಸ್ತ್ ಇರ್ತೈತಿ ಹಣ್ಣು. ಇದು ಲಿಂಬೆ ಹಣ್ಣು ರೀ. ಇಂಥವು ಭಾಳ ಗಿಡ ಅದಾವ್ರಿ ನಮ್ಮವು. ಇದು ಸಣ್ಣ ಲಿಂಬೆ ರೀ. ಇದು ಭಾಳ ಸಣ್ಣ ಇರ್ತೈತಿ. ಈಗ ಗಾಡಿ ಪೂಜೆಗೆಲ್ಲ ಇಡಕ್ಕೆ ಇದನ್ನು ತೊಗೋತೀವಿ ರೀ ನಾವು. ಹಿಂಗೆ ಭಾಳ ಥರದ ಲಿಂಬೆ ಹಣ್ಣು ಅದಾವ್ರಿ. ನಿಮ್ಗೆ ತೋರಿಸ್ತೇನೆ ಮುಂದೆ ಬರ್ತೈತಿ ವಿಡಿಯೋದಾಗ. ಮಸ್ತ್ ಲಿಂಬೆ ಹಣ್ಣು ರೀ. ಭಾಳ ರಸ ಇರ್ತಾವ್ರಿ ಇವು. ನಮ್ಮ ಅಪ್ಪ ಭಾಳ ದೂರಿಂದ ತಂದಾರ್ರಿ ಇವನ್ನ. ಇದು ನೋಡ್ರಿ ಒಂದು ಆರೆಂಜ್ ಇದ್ದಂಗೆ ಐತ್ರಿ. ಇಂಥ ದೊಡ್ಡ ಲಿಂಬೆ ಹಣ್ಣು ಸತ್ಯಕ್ಕೆ ಹಾಕವ್ರಿ ನಮ್ಮ ತೋಟದಾಗ. ಇದಕ್ಕೆ ಹಕ್ಕರ್ಕಂತಾರೆ. ಇದು ಮುಂದೆ ಹೇಳ್ತೇನಂತ ನಿಮ್ಗೆ. ಇದು ನೋಡ್ರಿ ಇಷ್ಟು ಕೊಂಡ ಕರಿಬೇವು ಗಿಡ ರೀ. ನಾವು ಕರಿಬೇವು ಎಲ್ಲಿ ಹೊರಗಿಂತ ಕೊಂಡೆ ತರೋದಲ್ರಿ. ಇನ್ನು ನಮ್ಮ ಮನೆಗೆ ಕೊಂಡು ತೊಗೊಳ್ ಹೋಗಕ್ಕೆ ಬರ್ತಾರೆ ಮಂದಿ. ಭಾಳ ಚಂದ ರೀ. ಎಲ್ಲ ಇದ್ರ ಮೇಂಟೆನೆನ್ಸ್ ಎಲ್ಲ ಮಸ್ತ್ ಇರ್ತೈತೆ ರೀ. ನೋಡ್ರಿ ನಮ್ಮ ಅಮ್ಮಾರು ಇನ್ನೂ ಊಟ ಮಾಡತ್ತಾರ. ತೆಂಗಿನಕಾಯಿ ಗಿಡ ರೀ. ಒಂದು 4 ತೆಂಗಿನಕಾಯಿ ಗಿಡ ಅದಾವ್ರಿ. ಇನ್ನೂ ಸಣ್ಣ ಅದಾವು ಇದು ಸಾವಿರ ಮಲ್ಗೆ ಅಂತಾರೆ. ಇದಕ್ಕೆ ಭಾರಿ ಸ್ಮೆಲ್ ಇರ್ತೈತೆ ರೀ. ಬಟ್ ಇರಿಬಿ ಭಾಳ ಇರ್ತಾವ್ರಿ ಇವು. ಇರಿಬಿ ಭಾಳ ಸ್ಮೆಲ್ ಇರ್ತೈತೆ ರೀ. ದೊಡ್ಡದಾಗಿಂದ ಹರಿದ್ರೆ ಭಾಳ ಚಂದ ಕಾಣ್ತೈತೆ ರೀ. ಇದು ಹೂ ರೀ ಮಲ್ಗೆ ಟೈಪ್ ಇರ್ತೈತಿ. ಬಟ್ ಮಲ್ಗಿಲ್ಲ ದೇವ್ರಿಗೆ ಅಷ್ಟು ಹಾಕದ್ರಿ. ಕೆಳಗೆ ನೋಡ್ರಿ ಎಷ್ಟು ಹೂ ಉದ್ರ ಬಿದ್ದಾವು. ಮಾವಿನ ಹಣ್ಣಿನ ಗಿಡ ಭಾಳ ಚಂದ ಸಿಕ್ತೈತೆ ರೀ. ಇದು ಇದ್ರಾಗ ದೊಡ್ಡ ಹಾಕವ್ರಿ. ಮಾವಿನ ಹಣ್ಣು ಜವಾರಿ ರೀ. ಮಸ್ತ್ ಆಕೈತಿ. ನೆಲ್ಲಿಕಾಯಿ ನೋಡ್ರಿ ಇಲ್ಲಿ ಎಷ್ಟು ಸಣ್ಣದೈತಿ. ನಿಮ್ಗೆ ತೋರಿಸ್ತೀನಿ ರೀ. ಇನ್ನೂ 4-5 ಗಿಡ ಅದಾವ ನೋಡ್ರಿ. ನೆಲ್ಲಿಕಾಯಿ ಕೈ ನೆಲಕ್ತಾವ್ರಿ ನನಗೆ. ಹಂಗೆ ಮ್ಯಾಗ ಉಪ್ಪು ಖಾರ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಒಗದು ಊಟದಾಗ ಹಾಕ್ಕೊಂಡು ತಿಂದ್ರೆ ಇಂಥ ಭಾರಿ ಆಗತ್ತೆ ರೀ. ಒಬ್ಬೊಬ್ರು 4-5 ತಿಂತೀರಿ ನೋಡ್ರಿ. ಅಷ್ಟು ಮಸ್ತ್
ನೋಡಿರಿ ಲಿಂಬೆನ ಗಿಡ ರೀ ಇವೆಲ್ಲ ನಮ್ಮವ ಇಂಥ ಮಸ್ತ್ ಅಕ್ಕೋರಿ ಲಿಂಬೆನ ಇಂಥ ಚಂದ ಅಂದ್ರೆ ನೀವು ಹೇಳೋಕ್ಕಾಗಂಗಿಲ್ಲ ರೀ ಅಷ್ಟು ದೊಡ್ಡ ಇದಕ್ಕೆ ಗಜಲಿಂಬೆ ಅಂತ ಕರೀತಾರೆ ರೀ. ನಂಗಂತೂ ಭಾಳ ಸೇರ್ತಾವೆ ರೀ. ಒಂದೊಂದು ಗಿಡದಾಗ ಭಾಳ ಅಲ್ಲಿ ತನಕ ನೋಡ್ರಿ ಇದು ದಾಸವಾಳ ಗಿಡ ರೀ. ಮುಂಜಾಲಕ್ಕೆ ಬೆಳಗ್ಗೆ ಮಸ್ತಾಗಿರ್ತಾರೆ ಹೂವು. ಸಂಜೆ ಮುಂದೆ ಮಾಡತ್ತೇನೆ ರೀ ವಿಡಿಯೋ, ಇದ್ರಾಗ ಹೂ ಇಲ್ಲ. ಮತ್ತು ಇವೆಲ್ಲ ಇನ್ನೂ ಕರಿಬೇವು ಗಿಡ ರೀ ಭಾಳ ಅದಾವೆ ರೀ. ಇದಕ್ಕೆ ನೋಡ್ರಿ ಹಕ್ಕರ್ಕಿ ಅಂತಾರೆ ರೀ. ಹಕ್ಕರ್ಕಿನ ಮಸ್ತಾಗೆ ಪಚಡಿ ಮಾಡ್ಬೇಕು ರೀ, ಮಸ್ತಾಕತಿ. ಇದೆಲ್ಲ ಪುಂಡಿ ಪಲ್ಯ ಗಿಡ ರೀ. ನಾವು ಪುಂಡಿ ಪಲ್ಯ ಭಾಳ ಚಲೋ ರೀ, ಖಾರ ಎಲ್ಲ ಅರ್ಧ ಪುಂಡಿ ಪಲ್ಯ ಹಾಕ್ಕೊಂಡು ತಿನ್ನಾತ್ರ ಮಸ್ತ್ ರೀ. ಇದಕ್ಕೆ 4 o'clock ಪ್ಲ್ಯಾಂಟ್ ಅತ್ತ ರೀ. ಸಂಜೆ ಮಲಗಿರಿ ಇದು ಸಂಜೆ ಮುಂದೆ ಬಾಡ್ತೈತಿ, ಮತ್ತು ಇನ್ನೂ ಸ್ವಲ್ಪ ಆದ್ಮೇಲೆ ಅಳ್ತೈತೆ ರೀ ಅದು. ಅಂದ್ರೆ ಸಂಜೆ ಹೊತ್ನಾಗ ಅಳ್ತೈತೆ ರೀ ಅದು, ಭಾಳ ಚಂದ ಇರ್ತೈತಿ. ಮುಂಜಾನೆ ಸಂಜೆ ಅಷ್ಟು ಅಳ್ಳುತ್ತದೆ. ಇದ್ರಾಗ ಬೀಜ ನೋಡ್ರಿ ಭಾಳ ಬೀಜ ಮೇಲೆ ಇರ್ತಾವೆ. ನೀವು ತೊಗೊಂಡು ಹಂಗೆ ಒಗಿರಿ ನೀವು, ಬೀಜನ ಅಲ್ಲಿ ಗಿಡನ ಹುಡ್ತೈತೆ ರೀ. ಇದು ಕಾಬಾಳಿ, ಇದು ಶಾವಂತಿಗೆ ಹೂ ರೀ. ಈ ಶ್ರಾವಣಲ್ಲ ಈಗ ಮಗ್ಗು ಬಿಡತೈತೆ ನೋಡ್ರಿ, ಭಾಳ ಚಂದ ಇರ್ತಾವೆ ರೀ ಹೂ. ಒಟ್ಟ ಲಘು ಬಾಡೋದಿಲ್ಲ ರೀ. ಇದು ಬಿಲ್ಪತ್ರಿ ರೀ. ನಾವು ದೇವ್ರಿಗೆಲ್ಲ ಎರ್ಸಾಕ ಭಾಳ ತನ ಪೂಜೆ ಮಾಡ್ತೀವಿ ರೀ. ನಮ್ಮ ಕಡೆ ತಾಗ ದೇವ್ರಿಗೆಲ್ಲ ಎರ್ಸಾಕ ತೊಗೋತೀವಿ ರೀ. ಇದ್ರಾಗ 3 ಎಲೆ ಇರ್ತಾರೆ ರೀ, ಬಿಲ್ಪತ್ರೆ ಅಂತ ಕರೀತಾರೆ. ಶಿವಗೆ ಭಾಳ ಪ್ರಿಯ ರೀ ಇದು. ಇದನ್ನ ಏರಿಸಿ ಪೂಜೆ ಮಾಡಿದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾವ ಅಂತಂದು ಹಂಗೆ ಒಂದು ವಾಡ್ಕಿ ರೀ ನಮ್ಮ ಕಡೆ. ಈ ಕಡೆ ಎಲ್ಲ ನೋಡ್ರಿ ಇದು ಪುದೀನ ಬೆಳೆದೇವಿ. ನಿಮ್ಗೆ ಏನಾರು ಇಷ್ಟ ಆದ್ರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.